ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಡಲೆಕಾಳು ಹುಲ್ಸೆ ಮಾಡ್ತಾ ಇದ್ದೇವೆ. ಹಬ್ಬಗಳಲ್ಲಿ ಅನೇಕ ರೀತಿ ತಿಂಡಿ ತಿನಿಸುಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಇದು ಒಂದು ಕಡಲೆಕಾಳು ಹುಲ್ಸೆ ಅಂತ ಭಾಳ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಪ್ರಸಾದವಾಗಿ ಕೊಡುವಂಥದ್ದು. ಅದಕ್ಕೆ ಈಗ ಕಡಲೆಕಾಳು ಒಂದು ಲೋಟದಷ್ಟು ತೊಗೊಂಡಿದ್ದೀನಿ, ಒಂದು ಬೌಲಲ್ಲಿ ಹಾಕ್ಕೊಂಡು ಅದನ್ನ ಇವಾಗ ಓವರ್ನೈಟ್ ನೆನೆಸಿಡಬೇಕು. ಕ್ಲೀನಾಗೆ ಒಂದು ರಾತ್ರಿ ನೆನೆ ಇಟ್ಟರೆ ಸಾಕು. 8 ಅವರು ಬೇಗ ನೆಂದಷ್ಟು ಚೆನ್ನಾಗಾಗುತ್ತೆ. ಇವಾಗ ನೆನೆಸಿ ಇಟ್ಟಿದ್ದೀನಿ ನಾನು. ಇವು ನೆಂದಿರ್ತವೆ. ಇವಾಗ ರಾತ್ರಿಯೆಲ್ಲ ನೆನೆಸಿಟ್ಟಿದ್ದೀನಿ ನಾನು. ಅವನ್ನೇ ಒಂದು ಕುಕ್ಕರ್ ತೊಗೊಂಡು ಈ ಥರ ನೆಂದಿದೆ ನೋಡಿರಿ, ಭಾಳ ಚೆನ್ನಾಗಿ ನೆಂದಿದ್ದಾವೆ. 1 ಗಂಟೆ 2 ಗಂಟೆ ನೆನೆಸೋಕೆ ಆಗಲ್ಲ ಅವನ್ನ ಕಡಲೆಕಾಳು. ಹಂಗಾಗಿ ರಾತ್ರಿಯೆಲ್ಲ ನೆನೆ ಇಟ್ಟರೆ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಅಂತ. ಈಗ ಕುಕ್ಕರ್ನಲ್ಲೇ ಅವನ್ನ ನೆಂದಿರೋ ಕಾಳುಗಳ್ನ ಹಾಕಿ ಸ್ವಲ್ಪ ನೀರು, ನೆನೆಯೋಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೋಣ. ಕಾಳಲ್ಲಿ ಅದನ್ನ ಕುಕ್ಕರ್ ಇದು ಮುಚ್ಚಿ ಒಂದು 2 ವಿಷಲ್ ಬಿಡೋಣ. ಅಷ್ಟರೊಳಗೆ ಒಂದು ಜಾರಲ್ಲಿ ಕೊಬ್ಬರಿ, ಮಸಾಲೆ ಎಲ್ಲ ಜೋಡಿಸ್ಕೊಳಕ್ಕೆ ಒಂದು ಕೊಬ್ಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ ಹಾಕೊಳ್ಳೋಣ. ಇಷ್ಟಾದರೆ ಸಾಕು, ಮಸಾಲೆ ಏನು ಭಾಳ ಬೇಡ. ಇಷ್ಟು ಹಾಕ್ಯಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡು ತರಿ ಹಂಗೆ ರುಬ್ಕೊಂಡು ಇದು ಮಾಡ್ಕೊಂಡ್ಬಿಡ. ಇದು ರೆಡಿಯಾಗಿದೆ, ಇದು ಮಸಾಲೆ ಎಲ್ಲ. ಇವಾಗ ಕುಕ್ಕರೆಲ್ಲ ವಿಷಲ್ ಕೂಗಿದೆ, ಒಂದು 2 ವಿಷಲ್ ಕೂಗ್ತೈತಿ. ಅದೆಲ್ಲ ಆಗಿದ್ಮೇಲೆ ವಿಷಲ್ ಆರಿದಾಗ ಒಂದು 10 ನಿಮಿಷ ಬಿಟ್ಟರೆ ವಿಷಲ್ ಆರಾಗುತ್ತೆ. ಅಷ್ಟರೊಳಗೆ ಅದು ಬೆಂದಿದೆ ನೋಡಿ. ಒಂದು 5-10 ನಿಮಿಷ ಬಿಟ್ಟರೆ ಇದಾಗುತ್ತೆ, ವಿಷಲ್ ತಣ್ಣಗಾಗುತ್ತೆ. ಆಮೇಲೆ ತೆಗಿಬೇಕು. ನಾವು ವೀಡಿಯೋಗೆ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಇದನ್ನ ಮಾಡ್ತಾಯಿದ್ದೀವಿ. ಆಮೇಲೆ ಅಷ್ಟರೊಳಗೆ ಬಾಣಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಯಲ್ಲಿ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕೋದು ಬೇಡ, ಪ್ರಸಾದಕ್ಕೋಸ್ಕರ ಅಲ್ವಾ, ಹಂಗಾಗಿ ಏನೂ ಹಾಕೋದಿಲ್ಲ, ಸಿಂಪಲ್ಲಾಗಿ ಮಾಡೋದು. ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಹಾಕೊಂಬಿಡೋಣ. ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಕರಿಬೇವು ತೊಗೊಂಬಿಡೋಣ. ಕರಿಬೇವು ಹಾಕಿ ಅದೊಂದು ಸ್ವಲ್ಪ ರೋಸ್ಟ್ ಆಗಿ ಮೇಲೆ ಒಂಚೂರು ಅರಿಶಿನ ಪುಡಿ ಹಾಕ್ಬಿಡೋಣ. ಅಷ್ಟು ಪುಡಿ ಎಲ್ಲ ಹಾಕಿ ಮೇಲೆ ಕಡಲೆಕಾಳು ಬೆಂದಿರ್ತಾವಲ್ಲ ಅದನ್ನ ಸ್ವಲ್ಪ ಹಾಕೋಣ. ಇದೆಲ್ಲ ಹಾಕಿದ್ಮೇಲೆ ಕ್ಲೀನಾಗಿ ಇದು ಮಾಡ್ಕೊಳ್ಳೋಣ ಎಣ್ಣೆಯಲ್ಲೇ. ಆಮೇಲೆ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೋಣ. ತರಿಯಾಗೆ ರುಬ್ಕೋಬೇಕು ಅದನ್ನ, ಭಾಳ ಸಣ್ಣಗೆ ಬೇಡ. ಇದೆಲ್ಲ ರುಬ್ಕೊಂಡು ಇದಾದ್ಮೇಲೆ ಸ್ವಲ್ಪ ಬೇಕಾದರೆ ಲೈಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ, ಸ್ವಲ್ಪ ಉಪ್ಪು, ಸ್ವಲ್ಪ ಬೇಕು, ನೀರಿನ ಅಂಶ ಇನ್ನೊಂಚೂರು ಬೇಕಾಗುತ್ತೆ. ಮಸಾಲೆ ಇದೆಲ್ಲ ಹೋಗ್ಬೇಕು ಅಂದ್ರೆ ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಂಡು ಬೇಯಿಸ್ಕೋಬೋದು, ಒಂದು ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗ್ಬೇಕು ಅಂದರೆ. ಈಗೆಲ್ಲ ರೆಡಿ ಆಗೈತೆ ನೋಡಿ, ಎಲ್ಲ ಮಸಾಲೆ ಸ್ಮೆಲ್ ಎಲ್ಲ ಹೋಗಿದೆ. ಹಾಗಾಗಿ ಈಗ ಕಂಪ್ಲೀಟಾಗಿ ರೆಡಿ ಆಗಿದೆ. ಒಂದು ಬೌಲ್ ತೊಗೊಂಡು ಬೌಲಲ್ಲಿ ಸರ್ವಿಂಗ್ ಮಾಡೋಣ. ಎಲ್ಲ ಇದು ಹಾಕಿ ಮೇಲೆ ಪ್ರಸಾದಕ್ಕೆಲ್ಲ ರೆಡಿಯಾಗಿದೆ ಇದು. ಇವಾಗ ಮನೆಯಲ್ಲೂ ಮಾಡ್ಕೋಬೋದು, ಪ್ರಸಾದಕ್ಕೂ ಕೊಡ್ಬೋದು, ಎಲ್ಲ ರೀತಿಯಲ್ಲೂ ಬೆಸ್ಟು ಕಾಂಬಿನೇಷನ್ ಆಗಿರುತ್ತೆ ಇದು. ಒಂದು ಸರಿ ಮಾಡಿ ಟ್ರೈ ಮಾಡಿ ನೋಡಿರಿ, ಭಾಳ ಸಖತ್ತಾಗಿರುತ್ತೆ. ಯಾರ್ಯಾರು ನಮ್ಮ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸೂಪರಾಗಿರುತ್ತೆ. ಥ್ಯಾಂಕ್ ಯು.